ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಎಲ್ಲರಿಗೂ ಪರಿಸರ ದಿನದ ಶುಭಾಶಯಗಳೊಂದಿಗೆ ಜೂನ್ 5 ವಿಶ್ವದಾದ್ಯಂತ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವ ಪರಿಸರದ ದಿನವು ವಿಶ್ವದಾದ್ಯಂತ ಪರಿಸರದ ಬಗ್ಗೆ ಜಾಗೃತಿ ಮತ್ತು ನಮ್ಮ ಪರಿಸರದ ರಕ್ಷಣೆಗೆ ಉತ್ತೇಜಿಸಲು ಈ ದಿನವನ್ನು ಪರಿಸರ ದಿನ ಎಂದು ಆಚರಿಸಲಾಗುತ್ತದೆ. ಜೀವಿಗಳ ಪೋಷಣೆಯಲ್ಲಿ ಪರಿಸರ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಪರಿಸರದ ಸಮೃದ್ಧಿ, ಆರೋಗ್ಯಕರ ಜೀವನ ಮತ್ತು ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಗೆ ತನ್ನ ಜೀವನಕ್ಕೆ ಕಾರಣವಾಗಿದೆ. ಮಾನವ ಸೇರಿದಂತೆ ಇತರೆ ಪ್ರಾಣಿ ಪಕ್ಷಿಗಳು ಸೇರಿದಂತೆ ಪ್ರತಿಯೊಂದು ಜೀವ ಸಂಕುಲ ಆಹಾರ, ಗಾಳಿ, ನೀರು ಇತರೆ ಅಗತ್ಯಗಳಿಗಾಗಿ ಪರಿಸರವನ್ನು ಅವಲಂಬಿಸಿದೆ ಎಂದರೆ ತಪ್ಪಾಗಲಾಗದು. ಇತ್ತೀಚಿನ ದಿನಗಳಲ್ಲಿ ಮಾನವನು ಆಧುನಿಕ ಬದುಕಿನ ಗೀಳಿಗೆ ಬಿದ್ದು ಪರಿಸರವನ್ನು ನಾಶ ಮಾಡುತ್ತಿದ್ದಾನೆ. ಈಗ ಮಾನವನ ಈ ದುರಾಸೆಯಿಂದ ಗಾಳಿ, ನೀರು, ಮಣ್ಣು ಮುಂತಾದ ಪರಿಸರದ ಪ್ರತಿಯೊಂದು ಅಂಶವೂ ಕುಲುಷಿತಗೊಂಡಿದೆ. ಮನುಷ್ಯ ತನ್ನ ಅಭಿವೃದ್ಧಿಗಾಗಿ ತನಗೆ ಅರಿವಿಲ್ಲದಂತೆ ಪರಿಸರವನ್ನು ಹಾಳು ಮಾಡುತ್ತಿದ್ದಾನೆ. ಹೀಗಾಗಿ ಪ್ರತಿಯೊಬ್ಬರೂ ಪರಿಸರದ ಬಗ್ಗೆ ಕಾಳಜಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಬೇರೆ ಬೇರೆ ಧ್ಯೇಯ ವಾಕ್ಯಗಳೊಂದಿಗೆ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ. ಇದರ ಮುಖ್ಯ ಉದ್ದೇಶ ಪರಿಸರದ ಬಗ್ಗೆ ಪ್ರತಿ ಮನುಷ್ಯರಲ್ಲೂ ಜಾಗೃತಿ ಮೂಡಿಸುವುದು ಮತ್ತು ಪರಿಸರವನ್ನು ಹಾಳು ಮಾಡುವುದನ್ನು ತಡೆಯಲಾಗುವುದಕ್ಕೆ. ಸ್ನೇಹಿತರೆ, ನಾವು ಮುಂದಿನ ಪೀಳಿಗೆಗಾಗಿ ಪರಿಸರವನ್ನು ಉಳಿಸಬೇಕಾಗಿದೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಜೊತೆಗೆ ಆಸ್ತಿ ಅಂತಸ್ತಿನ ಜೊತೆಗೆ ಪರಿಸರವು ಕೂಡ ಒಂದು ಕೊಡುಗೆಯಾಗಿ ನಾವು ಮುಂದಿನ ಪೀಳಿಗೆಗೆ ಉಳಿಸಬೇಕಾಗಿದೆ ಎಂದು ನಮ್ಮ ಮನವಿ. ಒಡ್ಡಲ್ಲಿ ಮಾರುಕಟ್ಟೆಯ NRS ಸತ್ಯನವರು ಸುಮಾರು 2 ವರ್ಷಗಳಿಂದ ತನ್ನ ಸ್ವಂತ ಖರ್ಚಿನಲ್ಲಿ ತೆಂಗಿನ ಮರಗಳನ್ನು, ತೆಂಗಿನ ಗಿಡಗಳನ್ನು ರೈತರಿಗೆ ಕೊಟ್ಟು ಪರಿಸರ ಪ್ರೇಮಿಯಾಗಿ ನಾವು ಅವರನ್ನು ನೋಡುತ್ತಿದ್ದೇವೆ. ತಮಿಳುನಾಡಿನಿಂದ ತನ್ನದೇ ಆದಂತಹ ಸ್ವಂತ ಖರ್ಚಿನಿಂದ ತೆಂಗಿನ ಗಿಡಗಳನ್ನು ತಂದು ಒಡ್ಡಲ್ಲಿ ಟೊಮೊಟೊ ಮಾರುಕಟ್ಟೆಯ NRS ಸತ್ಯನ್ನವರ ಮಂಡಿಯ ಮುಂದೆ ಪ್ರತಿ ತಿಂಗಳಿಗೊಮ್ಮೆ ಈ ತೆಂಗಿನ ಗಿಡಗಳನ್ನು ರೈತರಿಗೆ ನೀಡಿ ಪರಿಸರ ಜಾಗೃತಿಯ ಜೊತೆಗೆ ಆ ತೆಂಗಿನ ಮರದಿಂದ ಬರುವ ಕಾಯಿ, ಅಂದರೆ 2 ವರ್ಷಕ್ಕೊಮ್ಮೆ ಕಾಯಿ ಬರುವಂತಹ ಆ ರೈತರನ್ನು ಕಾಪಾಡುವ ಸ್ಥಿತಿಗೆ ನಿಲ್ಲುತ್ತದೆ ಎಂಬ ಒಂದು ಈ ಪರಿಸರ ದಿನದಂದು NRS ಸತ್ಯನವರಿಗೆ ಪರಿಸರ ದಿನದ ಶುಭಾಶಯಗಳೊಂದಿಗೆ ಅವರಿಗೆ ಧನ್ಯವಾದವನ್ನು ತಿಳಿಸುತ್ತೇವೆ.
ನಮಸ್ಕಾರ. ಏನು ಇವತ್ತು ವಿಶ್ವ ಪರಿಸರ ದಿನದಂದು ನಮ್ಮ ರೈತ ಬಾಂಧವರಿಗೂ ಮತ್ತು ಮುಳಬಾಗಿಲು ತಾಲೂಕು ಜನತೆಗೆ ಶುಭಾಶಯಗಳನ್ನು ಕೋರ್ತಾ, ಇವತ್ತಿನ ದಿನ ವಿಶ್ವ ಪರಿಸರ ದಿನದಂದು ತೆಂಗಿನ ಗಿಡ ಸುಮಾರು 20 ತಿಂಗಳಿಂದ 1 ತಿಂಗಳಿಗೆ 1000 ಗಿಡಗಳನ್ನು ಕೊಡ್ತಾಯಿದ್ವು. ಇವತ್ತು ಪರಿಸರ ದಿನ ಅಂತ ಒಂದು ಸಪ್ರೇಟಾಗಿ ಒಂದು ದಿವಸ ಎಕ್ಸ್ಟ್ರಾ ಕೊಡ್ತಾಯಿದ್ದೀವಿ. ಇವಾಗ ಯಾಕೆ ಕೊಡ್ತಾಯಿದ್ದೀವಿ ಅಂದರೆ, ನಮಗೆ ಬೇಕಾಗಿರೋದು ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ಪರಿಸರಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕಂತೇಳಿ ಈ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಇದು ಯಾಕಂದರೆ ನಮಗೆ ಪರಿಸರ ಎಷ್ಟಿದ್ರೆ ನಮಗೆ ಅಷ್ಟು ಒಳ್ಳೆಯ ಒಂದು ಆರೋಗ್ಯಕರ ಇರ್ತೀವಿ. ಅದಕ್ಕೋಸ್ಕರ ಎಲ್ಲ ನಮ್ಮ ಒಡ್ಡಲ್ಲಿ ಮಾರ್ಕೆಟಲ್ಲಿ ಎಲ್ಲರೂ ನಮ್ಮ ಮಂಡಿ ಮಾಲಕರು, ರೈತರು, ವ್ಯಾಪಾರಸ್ಥರು ಎಲ್ಲರೂ ಸೇರಿ ಇವತ್ತು ತೆಂಗಿನ ಗಿಡಗಳನ್ನು ಕೊಟ್ಟು ಪರಿಸರವನ್ನು ಬೆಳೆಸಬೇಕಂತೇಳಿ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾನು ಹೇಳ್ತಾ ಇದ್ದೆ, ಎಲ್ಲ ರೈತರ ಜಮೀನಲ್ಲಿ ತೆಂಗಿನ ಗಿಡ ಇರಬೇಕು. ಯಾಕಂದರೆ ಬೆಳೆಸಿದ್ರೆ ಒಳ್ಳೆಯ ಒಂದು ನಮಗೊಂದು ಒಳ್ಳೆಯ ಇದಾಗುತ್ತೆ ಅಂತೇಳಿ ನಾನು ಹೇಳಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಶಾಲೆಗಳನ್ನು ಭೇಟಿ ಮಾಡಿ, ಎಲ್ಲ ಸರ್ಕಾರಿ ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿ ಕೂಡ ಒಂದು ಗಿಡಗಳನ್ನ ನಾಟೋ ಮುಖಾಂತರ ಎಲ್ಲೇ ಬೇಕಾದರೂ ನಾವು ಗಿಡಗಳನ್ನು ಕೊಟ್ಟು ಪರಿಸರನ ಬೆಳೆಸಬೇಕಂತೇಳಿ ಇದಕ್ಕೆ ನಾವು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಇದಕ್ಕೆ ನಮ್ಮ ರೈತರೆಲ್ಲರೂ ನಮಗೆ ಸಹಾಯ ಇದು ಮಾಡಿದ್ದಾರೆ. ಇದಕ್ಕೆ ನಾವು ಎತ್ಕೊಂಡೋಗಿ ಅವರು ಒಳ್ಳೆಯ ಒಂದು ಗಿಡನ ನಟ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ತಿಂಗಳಿಗೆ 1000 ಗಿಡಗಳನ್ನು ಕೊಡ್ತೀವಿ ಮಾರ್ಕೆಟಲ್ಲಿ. ಇವತ್ತು ಈ ಪರಿಸರ ಬೆಳೆಸಬೇಕು ಅಂತೇಳಿ ನಮಗೆ ಆರೋಗ್ಯಕರ ಇರಬೇಕು. ನಾವು ಆರೋಗ್ಯವಾಗಿ ಇರಬೇಕು ಅಂತಂದರೆ ಪರಿಸರ ಬೆಳೆಸಬೇಕು. ಪರಿಸರಕ್ಕೋಸ್ಕರ ನಾವು ಎಲ್ಲರೂ ಇರೋದು. ಇದಕ್ಕೋಸ್ಕರ ನಾವೆಲ್ಲ ಒಂದು ಮಾರ್ಕೆಟಲ್ಲಿ ಒಂದು ಇದು ಮಾಡಿಕೊಂಡಿದ್ವಿ. ನೆಕ್ಸ್ಟ್ ದಿನ ಎಲ್ಲ ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೋಗಿ ನಾವಲ್ಲಿ ಗಿಡಗಳು ನಾಟಿ ಮಾಡೋ ಮುಖಾಂತರ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಪ್ರತ್ಯೇಕವಾಗಿ ತೆಂಗಿನ ಗಿಡಗಳಿಗೆ ಪ್ರತ್ಯೇಕವಾಗಿ ಅಂದರೆ ಗಿಡ ಅಂದರೆ ತೆಂಗಿನ ಗಿಡ ಅಂದರೆ ಇವಾಗ ಒಂದು ಗಿಡ ಕೊಟ್ಟರು ಇವತ್ತು ನಾಟೋಣ ನಾಳೆ ಅಂತ ಹೇಳಿದೆ. ತೆಂಗಿನ ಗಿಡ ಕೊಟ್ಟರೆ ಮಾತ್ರ ಜಮೀನು ಎತ್ಕೊಂಡು ಹೋಗಿ ಜಮೀನಲ್ಲಿ ನಾಟಿ ಮಾಡ್ತಾರೆ. ಇವತ್ತು ಒಂದು ರೈತರ ಕುಟುಂಬ, ಒಂದು ರೈತರ ಜಮೀನಲ್ಲಿ 4-5 ಗಿಡಗಳಿದ್ರೆ ಅವ್ರಿಗೆ ಒಂದು ಪೂಜೆ ಕಾರ್ಯಕ್ರಮಕ್ಕಾಗುತ್ತೆ. ಒಂದು ಮಿನಿಮಮ್ ಒಂದು ವರ್ಷಕ್ಕೆ 200-250 ತೆಂಗಿನ ಕಾಯಿಗಳು ಬರುತ್ತೆ. ಒಂದು ಗಿಡದಲ್ಲಿ ಸುಮಾರು ಒಂದು 5 ಗಿಡ ಅಂದರೆ 1000 ತೆಂಗಿನಕಾಯಿ ಬರುತ್ತೆ. ಅದು ಇವತ್ತು ಒಂದು ಎಳ್ನೀರು ಬೇಕಂದರೆ 30 ರೂಪಾಯಿಂದ 40 ರೂಪಾಯಿವರೆಗೂ ಇದೆ. ಅದಕ್ಕೆ ನಮ್ಮ ಜಮೀನಲ್ಲಿದ್ದರೆ ನಾವೇ ಅದನ್ನು ತಗೊಂಡು ಕುಡಿಬೋದು. ಅದಕ್ಕೋಸ್ಕರ ನಾನು ರೈತರ ಎಲ್ಲ ಜಮೀನಲ್ಲಿ ಇರಬೇಕು ಅಂತ ಹೇಳಿದೆ. ಇವಾಗ ಒಂದು ತೆಂಗಿನಕಾಯಿ ಎಲ್ಲೇನೋ ಬೇಕಾದಕ್ಕೂ ಎಳ್ನೀರು ಬೇಕಂದ್ರೂ 30, 40, 50 ರೂಪಾಯಿ ಹೇಳ್ತದೆ. ಅದಕ್ಕೆ ನಮ್ಮ ಜಮೀನುಗಳಲ್ಲಿ ನಾವೇ ತಗೊಂಡು ನಾವು ಆರೋಗ್ಯವಾಗಿರ್ಬೋದಲ್ವ, ಅದಕ್ಕೋಸ್ಕರ. ಸುಮಾರು 2 ವರ್ಷದಿಂದ ಕೊಡ್ತಾ ಇದ್ದೀನಿ. ಒಂದು ತಿಂಗಳಿಗೆ 1500 ಕೊಡ್ತಾ ಇದ್ದೀನಿ. ಇವತ್ತು ವಿಶ್ವ ಪರಿಸರ ದಿನದಂದು ಇವತ್ತು ಎಲ್ಲ ರೈತ ಬಾಂಧವರಿಗೂ, ರೈತರಿಗೂ ಎಲ್ರಿಗೂ ನಮ್ಮ ಇದಕ್ಕೆ ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತು ಈ ಪ್ರೋಗ್ರಾಮ್ ಇಟ್ಕೊಂಡಿದ್ದು. ಹೇಳಿದೆ, ನಾನು ಹೇಳ್ದಲ್ಲ, ಒಂದಲ್ಲಿ ಈ ಕಡೆ ತಾಲೂಕಿನ ಎಲ್ಲ ಕಡೆಯೂ ಹೋಗ್ತಾ ಇರ್ತೀವಿ. ನೀವು ಕೊಟ್ಟಿದ್ದು ಗಿಡ ಚೆನ್ನಾಗಿದೆ, ಹಿಂಗೆ ನೋಡಿತಾರೆ ಅಂತ ನಾವು ಅವಾಗ ಹೇಳ್ತೀನಿ, ಇನ್ನೂ 4 ಗಿಡ 5 ಗಿಡ ಬೇಕಾದ್ರೆ ಕೊಡ್ತೀನಿ. ಇದೇ ಥರ ನಾಟಿ ಜಮೀನು ಸುತ್ತಲೂ ನಮ್ಗೆ ಫೆನ್ಸಿಂಗ್ ಆಗುತ್ತೆ, ಒಳ್ಳೆ ನಮಗೆ ಒಂದು ಫಸಲು ಬರುತ್ತೆ, ಒಳ್ಳೆ ಗಿಡಗಳಾಗುತ್ತೆ ಅಂತ ಹೇಳ್ತೀನಿ. ನಮ್ಮ ತಂದೆಗೆ ನೆಂಗ್ಲಿಯಲ್ಲಿ 4 ಗಿಡ ಕೊಟ್ಟಿದ್ರು, 4 ಗಿಡ ನಾಟಿದ್ದಾರೆ. ಇವಾಗ ಸುಮಾರು ಒಂದು ವರ್ಷಕ್ಕೆ 1000-1500 ಕಾಯಿಗಳನ್ನು ಎಳ್ನೀರು ಮಾರ್ತೀವಿ, ನಮ್ಮ ಮನೆಗೆ ಎತ್ಕೊಂತೀವಿ, ಪೂಜೆಗೆ ಎತ್ಕೊಂತೀವಿ. ಅದೇ ರೀತಿ ಇವಾಗ ಎಲ್ಲರ ಜಮೀನಲ್ಲಿ ಇರಬೇಕು ಅಂತೇಳಿ ನಾನು ಒಂದು ಕಾರ್ಯ ಇಟ್ಕೊಂಡಿದ್ದೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.